ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಏನು ವಿಡಿಯೋ ಅಂದರೆ, ಯೂಶ್ವಲಾಗಿ ಎಲ್ಲರೂ ಲೇಡೀಸ್ ಕ್ವಶನ್ ಇದ್ದೇನೆ, ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರಾ, ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ ಅಂದರೆ ನನಗೆ ಅಂತಲ್ಲ, ಎಲ್ಲ ಹುಡುಗಿರಿಗೂ ಈ ಫ್ರೆಂಡ್ ಸರ್ಕಲಲ್ಲಿ ಅವ್ರ ಕ್ಲೋಸ್ ಫ್ರೆಂಡ್ಗೆ ಎಲ್ಲ, ಯಾರೋ ರಿಲೇಟಿವ್ಸ್ಗೆ ಎಲ್ಲ, ಅಕ್ಕಂದ್ರಿಗೆ ಎಲ್ಲ, ತಂಗಿಯವ್ರಿಗೆ ಕ್ವಶನ್ ಮಾಡೋದಿರುತ್ತೆ ಯೂಶ್ವಲಾಗಿ. ನೀನು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀಯ, ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತೀಯ, ಅಥವಾ ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀಯ ಅಂತ. ಇದು ಆ್ಯಕ್ಚುಲಿ ತಪ್ಪು. ಈ ಕ್ವಶನ್ ಯಾರು ಕೇಳಲೇಬೇಡಿ. ಯಾಕಂದರೆ ಸ್ಕಿನ್ ಟೈಪು 4 ಥರ ಸ್ಕಿನ್ ಟೈಪ್ ಇರುತ್ತೆ. ಸೊ ಅವ್ರ ಸ್ಕಿನ್ ಟೈಪ್ ನಮಗೇನು ಅಂತ ಗೊತ್ತಿರಲ್ಲ. ಅವ್ರ ಸ್ಕಿನ್ನಿಗೆ ತಕ್ಕಂತೆ ಅವರು ಮಾಯಿಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ಈ ಥರದ್ದು ಪ್ರಾಡಕ್ಟ್ಸ್ನ ಅವ್ರ ಸ್ಕಿನ್ನಿಗೆ ತಕ್ಕಂತೆ ಅವರು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಅಷ್ಟೇ ಯಾರ ಮೇಲೂ ಡಿಪೆಂಡ್ ಆಗಿ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ ಅಪ್ಲೈ ಮಾಡಬೇಡಿ. ಅದು ನಿಮ್ಮ ಸ್ಕಿನ್ನ ಎಫೆಕ್ಟ್ ಮಾಡುತ್ತೆ, ಡ್ಯಾಮೇಜ್ ಮಾಡುತ್ತೆ ಅಂತ ಹೇಳ್ತೀನಿ. ಸೊ ಕಮಿಂಗ್ ಟು ದ ಪಾಯಿಂಟ್, ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಸ್ಕಿನ್ ಟೈಪ್ನ ನೀವು ಮೇಯ್ನಾಗಿ ತಿಳ್ಕೊಬೇಕು. ಸೊ 4 ಟೈಪ್ಸ್ ಆಫ್ ಸ್ಕಿನ್ ಟೈಪ್ಸ್ ಇದೆ. ಸೊ ಅದರಲ್ಲಿ ಮೊದಲನೇದಾಗಿ ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಮತ್ತು ಸೆನ್ಸಿಟಿವ್ ಸ್ಕಿನ್. ಈ 4 ಥರ ಸ್ಕಿನ್ ಟೈಪ್ಸ್ ಇದೆ. ಸೊ ಅದರಲ್ಲಿ ನಿಮ್ಮದು ಯಾವ ಸ್ಕಿನ್ ಟೈಪ್ ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಫುಲ್ಲಾಗಿ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ ಯಾವುದು ನಿಮ್ಮ ಸ್ಕಿನ್ ಟೋನ್ ಅಂತ. ಸೊ ನಂದು ಬಂದು ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಅಲ್ಲ, ನಂದು ಡ್ರೈ ಸ್ಕಿನ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ನಮ್ಮ ಪ್ರೀವಿಯಸ್ ವಿಡಿಯೋ ಎಲ್ಲ ನೋಡಿದವ್ರಿಗೆ ಗೊತ್ತಿರುತ್ತೆ. ನಾನು ಮಾಯಿಶ್ಚರೈಸರ್ ಬಂದು ಎಮೋಲಿನ್ ಹಚ್ತೀನಿ, ಬಿಕಾಸ್ ಅದು ಡ್ರೈ ಸ್ಕಿನ್ಗೆ ಮಾಯಿಶ್ಚರೈಸರ್ ಅದು ಸೂಟ್ ಆಗುತ್ತೆ. ಸೊ ಫಸ್ಟ್ನೇದಾಗಿ ಆಯಿಲಿ ಸ್ಕಿನ್ನ ಹೇಗೆ ಫೈಂಡ್ ಔಟ್ ಮಾಡೋದು, ನಂದು ಆಯಿಲಿ ಸ್ಕಿನ್ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ನಿಮ್ಮ ಕ್ವಶನ್ ಆಗಿದ್ರೆ, ಸೊ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಇದು 4 ಸ್ಕಿನ್ ನಿಮ್ಮದು ಯಾವುದು ಅಂತ ಐಡೆಂಟಿಫೈ ಮಾಡ್ಕೋಬೇಕು ಅಂದರೆ, ಫಸ್ಟ್ 1 hour ಫೇಸ್ ವಾಶ್ ಮಾಡಿ ಹಾಗೆ ಫೇಸ್ನ ಬಿಡಿ, ಆಯಿತಾ. ಸೊ ಹಾಗೆ ಫೇಸ್ ಬಿಟ್ಟು ಆಮೇಲೆ ನೀವು ಒಂದು ಟಿಶ್ಯೂ ಪೇಪರ್ ತೊಗೊಂಡು ಅಬ್ಸರ್ವ್ ಮಾಡಿ, ಗೊತ್ತಾಗುತ್ತೆ ನಿಮ್ಮದು ಯಾವ ಸ್ಕಿನ್ ಅಂತ. ಸೊ ಈಗ ಒಂದೊಂದಾಗಿ ಹೇಳ್ತಾ ಬರ್ತೀನಿ. ಸೊ ಆಯಿಲಿ ಸ್ಕಿನ್ ಹೇಗೆ ಅಂದರೆ, ಅದೇ 1 hour ಬಿಟ್ಟು ಚೆಕ್ಔಟ್ ಮಾಡ್ತೀರಲ್ಲ ಹೇಗಿದೆ ಅಂತ ಸ್ಕಿನ್ ಟ್ರೈ ಮಾಡೋಕ್ಕೆ. ಸೊ ಇದು ಟಿ ಝೋನ್ ಏರಿಯಾ ಅಂತ ಕರೀತಾರೆ. ಫೋರ್ಹೆಡ್ ಮತ್ತು ಈ ನೋಸ್ ಇರೋದಕ್ಕೆ ಇದಕ್ಕೆ ಟಿ ಝೋನ್ ಏರಿಯಾ ಅಂತ ಕರೀತಾರೆ, ಮತ್ತು ಇದಕ್ಕೆ ಯು ಝೋನ್ ಏರಿಯಾ ಅಂತ ಕರೀತಾರೆ. ಸೊ ಇದು ಗೊತ್ತಾಯ್ತಲ್ಲ, ಟಿ ಝೋನ್ ಏರಿಯಾ, ಯು ಝೋನ್ ಏರಿಯಾ. ಸೊ ಇಲ್ಲಿ 1 hour ಬಿಟ್ಟು ಫೇಸ್ ವಾಶ್ ಮಾಡ್ತೀರಾ ಅಂದ್ಕೊಳ್ಳಿ. ಮಾಡಿದ್ಮೇಲೆ ನಿಮ್ಮ ಸ್ಕಿನ್ನಿಗೆ ಏನು ಮಾಯಿಶ್ಚರೈಸರ್ ಆಗಲಿ ಯಾವುದೇ ಕ್ರೀಮ್ ಅಪ್ಲೈ ಮಾಡಬಾರ್ದು, ಹಾಗೆ ಬಿಟ್ಟಿರಬೇಕು. ಸೊ ಆಫ್ಟರ್ ದ್ಯಾಟ್ ನಿಮ್ಗೆ ಇಲ್ಲೆಲ್ಲ ಆಯಿಲಿ, ಟಿ ಝೋನ್ ಏರಿಯಾ ಎಲ್ಲ ಆಯಿಲಿ, ಸ್ಮೂತಿ ಅನಿಸಿದ್ರೆ, ಸ್ಕಿನ್ ತುಂಬ ಸ್ಮೂತ್ ಆಗಿದೆ ಅಂತ ಫೀಲ್ ಆದರೆ, ಅಥವಾ ಶೈನಿ ಇದೆ ಅನಿಸಿದ್ರೆ, ಪಕ್ಕಾ ಅದು ನಿಮ್ಮದು ಆಯಿಲಿ ಸ್ಕಿನ್ ಆಗಿರುತ್ತೆ, ಗೊತ್ತಾಯ್ತಾ. ಅದು ಫೇಸಲ್ಲಿ ಯಾವ ಏರಿಯಾ ಆಗಿರ್ಬೋದು, ಟಿ ಝೋನ್ ಆಗಿರ್ಬೋದು, ಯು ಝೋನ್ ಆಗಿರ್ಬೋದು, ಚೀಕ್ಸ್ ಹತ್ರ ಆಗಿರ್ಬೋದು, ಐಸ್ ಅಂಡರ್ ಆಗಿರ್ಬೋದು, ಎಲ್ಲಾದರೂ ನಿಮಗೆ ಸ್ಮೂತ್ ಫೀಲ್ ಬಂದು ಅಥವಾ ಶೈನಿ ಫೀಲ್ ಅನಿಸಿದ್ರೆ ಅದು ನೀವು ಐಡೆಂಟಿಫೈ ಮಾಡ್ಕೊಳ್ಳಿ, ಅದು ನಿಮ್ಮ ಆಯಿಲಿ ಸ್ಕಿನ್ ಆಗಿರುತ್ತೆ ಅಂತ. ಸೊ ಆಯಿಲಿ ಸ್ಕಿನ್ ಬಗ್ಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಡ್ರೈ ಸ್ಕಿನ್ ಹೇಗೆ ಅಂದರೆ, ಈ ಶೈನಿ ಏನೂ ಇರೋದಿಲ್ಲ, ಸ್ಮೂತ್ ಏನೂ ಇರೋದಿಲ್ಲ, ಫುಲ್ ಮುಖ ಎಲ್ಲ ಒಂಥರ ಡ್ರೈ ಫೀಲ್ ಇರುತ್ತೆ, ರಫ್ ಅಂತ ಫೀಲ್ ಆಗುತ್ತೆ. ಈ ಮಾಯಿಶ್ಚರೈಸರ್ ಹಾಕಿದ್ಮೇಲೆ ಈಗ ಸಾಫ್ಟ್ ಅನಿಸುತ್ತಲ್ಲ, ಆ ಥರ ಏನೂ ಫೀಲ್ ಆಗಲ್ಲ. ಟಿ ಝೋನ್ ಏರಿಯಾನು ಯು ಝೋನ್ ಏರಿಯಾನು ಫುಲ್ ನಿಮಗೆ ಡ್ರೈ ಅಂತಲೇ ಫೀಲ್ ಆಗುತ್ತೆ, ರಫ್ ಫೀಲ್ ಆಗುತ್ತೆ, ಅಂದರೆ ಆಯಿಲಿ ಏನೂ ಅನಿಸೋದಿಲ್ಲ. ಅದನ್ನು ನೀವು ಐಡೆಂಟಿಫೈ ಮಾಡ್ಕೊಳ್ಳಿ, ಅದು ನಿಮ್ಮ ಡ್ರೈ ಸ್ಕಿನ್ ಆಗಿರುತ್ತೆ ಅಂತ. ಸೊ ಆಯಿತಾ, ಇದು ಸೆಕೆಂಡ್ ಸ್ಕಿನ್ ಟೋನು. ಥರ್ಡ್ ಸ್ಕಿನ್ ಟೋನ್ ಬಂದು ಕಾಂಬಿನೇಷನ್ ಸ್ಕಿನ್ನು. ಸೊ ಕಾಂಬಿನೇಷನ್ ಸ್ಕಿನ್ ಅವ್ರದ್ದು ಒಂಥರ ಈ ಕಡೆ ಕಷ್ಟ ಆಗ್ಬಿಡುತ್ತೆ ಅವ್ರದ್ದು. ಈ ಕಡೆ ಡ್ರೈನೂ ಅಲ್ಲ, ಈ ಕಡೆ ಆಯಿಲಿನೂ ಅಲ್ಲ, ಒಂಥರ ಅವರು ಕಷ್ಟ ಆಗುತ್ತೆ. ಕಾಂಬಿನೇಷನಲ್ಲೇ ಒಂಥರ ಕಷ್ಟ ಫೀಲ್ ಆಗುತ್ತೆ. ಏನು ಮಾಯಿಶ್ಚರೈಸರ್ಸ್, ಏನು ಇದನ್ನು ಸೀರಮ್ಗಳಾಗಲಿ, ಏನು ಸನ್ಸ್ಕ್ರೀನ್ ಆಗಲಿ ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ಸೊ ಕಾಂಬಿನೇಷನ್ ಸ್ಕಿನ್ ಹೇಗೆ ಅಂದರೆ, ಇದನ್ನು ಅಷ್ಟೇ 1 hour ಬಿಟ್ಟು ಟೆಸ್ಟ್ ಮಾಡ್ಕೊಳ್ಳಿ ಹೇಗೆ ಅಂತ ಗೊತ್ತಾಗುತ್ತೆ. ಸೊ ಟಿ ಝೋನ್ ಏರಿಯಾ ಮಾತ್ರ ಆಯಿಲಿ ಅನಿಸಿ, ಯು ಝೋನ್ ಏರಿಯಾ ಈ ಫೇಸು ಇಲ್ಲೆಲ್ಲ ಪಾರ್ಟ್ ಆಫ್ ದ ಎಕ್ಸ್ಟ್ರಾ ಫೇಸಲ್ಲಿ ಏನಾದರೂ ನಿಮಗೆ ಡ್ರೈನೆಸ್ ಫೀಲ್ ಆಗಿ ಓನ್ಲಿ ಟಿ ಝೋನ್ ಏರಿಯಾ ಅಥವಾ ಯು ಝೋನ್ ಏರಿಯಾದಲ್ಲಿ ಆಯಿಲಿ ಅನಿಸಿದ್ರೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕು, ಅದು ಕಾಂಬಿನೇಷನ್ ಸ್ಕಿನ್ ಅಂತ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ.
ಕಾಂಬಿನೇಷನ್ ಸ್ಕಿನ್. ಟಿ ಝೋನ್ ಏರಿಯಾದಲ್ಲಿ ಮಾತ್ರ ಆಯಿಲಿ ಅನಿಸಿ ಬೇರೆ ಕಡೆ ಎಲ್ಲ ಸ್ವಲ್ಪ ಡ್ರೈ ಫೀಲ್ ಆದರೆ ಅದು ಕಾಂಬಿನೇಷನ್ ಸ್ಕಿನ್ ಆಗಿರುತ್ತೆ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸೆನ್ಸಿಟಿವ್ ಸ್ಕಿನ್. ಸೆನ್ಸಿಟಿವ್ ಸ್ಕಿನ್ ಹೇಗೆ ಅಂದರೆ, ಸೊ ಸೆನ್ಸಿಟಿವ್ ಸ್ಕಿನ್ ಬಂದು ಪಿಂಪಲ್ಸ್ ಇರುತ್ತೆ, ಒಂಥರ ರೆಡ್ಡಿಶ್ ಇರುತ್ತೆ, ಆ್ಯಕ್ನೆಗಳಿರುತ್ತೆ, ಮುಖ ಎಲ್ಲ ಒಂಥರ ಏನು ಹೇಳ್ತಾರೆ, ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ಎಕ್ಸ್ಪ್ಲನೇಷನ್ ಮಾಡೋದು. ಫುಲ್ ಎಲ್ಲ ಪಿಂಪಲ್ಸು, ಆ ರೆಡ್ಡಿಶ್ನೆಸ್ಸು, ಮುಖ ಎಲ್ಲ ಹಾಳಾಗಿರುತ್ತೆ. ಅದಕ್ಕೆ ನಾವು ಸೆನ್ಸಿಟಿವ್ ಸ್ಕಿನ್ ಅಂತ ಕರಿತೀವಿ. ಸೊ ಈಗ ಮೇ ಬಿ ನಾನು ಇಷ್ಟು ಒಂದು 4 minutes ಹೇಳಿ ನಿಮಗೆ ಲೆಕ್ಚರಿಂಗ್ ಕೊಟ್ಟಿರೋ ಥರ ಅನಿಸುತ್ತೆ. ಬಿಕಾಸ್ ನಾನು ಒಂದೊಂದು ಸೆಷನ್ಸ್ ತೊಗೊಳ್ತಾ ಇದ್ದೆ, ಸೆಲ್ಫ್ ಮೇಕಪ್ ಮಾಡ್ತಾ ಇದ್ದೆ ಆನ್ಲೈನಲ್ಲಿ ಕೋವಿಡ್ ಟೈಮಲ್ಲಿ. ಸೊ ಇದು ನನಗೆ ಅದೇ ಲೈಕ್ ಅದು ಒಂಥರ ಬೈ ಹಾರ್ಟ್ ಆಗಿರೋ ಥರ ಅನಿಸುತ್ತೆ. ಸೊ ಇದಾಗಿತ್ತು 4 types ಆಫ್ ಸ್ಕಿನ್ ಟೋನ್: ಡ್ರೈ, ಆಯಿಲಿ, ಕಾಂಬಿನೇಷನ್, ಸೆನ್ಸಿಟಿವ್. ಸೊ ಈ ತಪ್ಪುಗಳನ್ನ ಯಾರು ಮಾಡಬೇಡಿ. ಸೊ ನೀವು ಯಾವ ಮಾಯ್ಶ್ಚರೈಸರ್ ಹಾಕ್ತೀರಾ, ಯಾವ ಫೇಸ್ ವಾಶ್ ಹಾಕ್ತೀರಾ ಅಂತ ಸೊ ನಿಮ್ಮ ಸ್ಕಿನ್ ಟೋನ್ನ ಫೈಂಡ್ ಔಟ್ ಮಾಡಿಕೊಂಡು ಸೊ ನಿಮ್ಮ ಫೇಸಿಗೆ ತಕ್ಕ ಹಾಗೆ ಕ್ರೀಮ್ಗಳನ್ನ ಅಪ್ಲೈ ಮಾಡಿ. ಸೊ ಆವಾಗ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗಲ್ಲ, ಏನೂ ಹಾಳಾಗೋದಿಲ್ಲ. ಸೊ ನಾವು ಹೇಗೆ ಮಾಯ್ಶ್ಚರೈಸರ್ ಹೇಗೆ ಅಪ್ಲೈ ಮಾಡಬೇಕು ಅಂದರೆ ನಿಮ್ಗೆ ಯೂಶ್ವಲಾಗಿ ಗೊತ್ತಾಗುತ್ತೆ. ಶಾಪ್ಗಳಿಗೆ ಹೋದರೆ ಅವ್ರಿಗೆ ನೀವು ಹೇಳಿದ್ರೆ ಸಾಕು ನಿಮ್ಮದು. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ಯಾರಿಗೆಲ್ಲ ನಿಮ್ಮ ಸ್ಕಿನ್ ಟೋನ್ ಗೊತ್ತಿರುತ್ತೆ, ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಯಾರಿಗೆಲ್ಲ ನಿಮ್ಮ ಸ್ಕಿನ್ ಟೋನ್ ಗೊತ್ತಿಲ್ಲ, ಪ್ಲೀಸ್ ಡೂ ಚೆಕ್ ದಿಸ್ ವಿಡಿಯೋ, ನೋಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ನಿಮ್ಮ ಫ್ಯಾಮಿಲಿಯವ್ರಿಗೂ ಶೇರ್ ಮಾಡಿ. ಸೊ ಇದರಿಂದ ಹೆಲ್ಪ್ ಆಗುತ್ತೆ, ಆಗ ನಿಮ್ಮ ಸ್ಕಿನ್ನ ನೀವು ಚೆನ್ನಾಗಿ ಇಟ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಹೀಗೆ ನೋಡ್ತಾ ಇರಿ ನನ್ನ ವೀಡಿಯೋಸ್ನೆಲ್ಲ. ಡೂ ಸಬ್ಸ್ಕ್ರೈಬ್, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ವೀಡಿಯೋಸ್ ಅಂದರೆ ಪರ್ಟಿಕ್ಯುಲರ್ ಇದೇ ಥರದ ವೀಡಿಯೋ ಬೇಕು ಅಂತ ಅಂದರೆ ನನ್ನ ಇನ್ಸ್ಟಾ ಪೇಜ್ ಇದೆ, ಅಲ್ಲಿ ಹೋಗಿ ನನಗೆ ಮೆಸೇಜ್ ಮಾಡ್ಬೋದು. ಸೊ ನಂಗೆ ಆವಾಗ ಐಡಿಯಾ ಬರುತ್ತೆ ಸೊ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನನ್ನ ಕಡೆಯಿಂದ ಅಂತ. ಸೊ ಥ್ಯಾಂಕ್ ಯು, ಮತ್ತೆ ಸಿಗೋಣ, ಬಾಯ್.